ಸೆಸ್ ಕಲೆಕ್ಟ್ ಮಾಡಿ ಏನು ಕಟ್ಟಡ ಕಾರ್ಮಿಕರ ರೀತಿ ಸೆಸ್ ಕಲೆಕ್ಟ್ ಮಾಡಿ ಏನು ನಮ್ಮ ಮೆಕ್ಯಾನಿಕ್ಗಳಿಗೆ ಉಪಯೋಗ ಆಗಬೇಕು ಅದೇ ರೀತಿ ಹೇಳ್ಕೊತಾ ಇದ್ದಾರೆ. ಅದೇ ರೀತಿ ಅವರು ಕೂಡ ಸೆಸ್ ಕಲೆಕ್ಟ್ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ. ಅದನ್ನು ಜಲ್ದಿ ಶುರು ಮಾಡಿ ಇದರಿಂದ ನಮ್ಮ ಮೆಕ್ಯಾನಿಕ್ಗಳ ಒಂದು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಿರ್ಬೋದು, ಮತ್ತು ಏನು ಒಂದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಏನು ಸಿಗುತ್ತೆ, ಅದ್ರ ಜೊತೆಗೆ ನಮಗೆ ಏನಾರು ವಿಮಾ ಯೋಜನೆಗಳು ಕೂಡ ಸಿಗೋ ರೀತಿ ಮಾಡಬೇಕು, ಮತ್ತು ಏನು ರಿಯಾಯಿತಿ ಕೊಡಬೇಕು, ಇಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಈ ಸಮಾವೇಶ ಮಾಡ್ತಾ ಇದ್ವಿ. ಮತ್ತು ನಮ್ಮ ಮೆಕ್ಯಾನಿಕ್ಗಳನ್ನ ಅಪ್ಗ್ರೇಡ್ ಮಾಡೋ ಒಂದು ಉದ್ದೇಶ ಕೂಡ ಇಟ್ಕೊಂಡು ಈ ಸಮಾವೇಶ ಥ್ರೂಔಟ್ ಇಂಡಿಯಾಯಿಂದೆಲ್ಲ ನಾವು ಮೆಕ್ಯಾನಿಕ್ಗಳನ್ನ ಕಲಿಸ್ತಾ ಇದ್ದೀವಿ. ಅಂದರೆ ಒಂದು ಟಾಪ್ ಮೋಸ್ಟು ಮೆಕ್ಯಾನಿಕ್ಕು ಮತ್ತು ನಮ್ಮ ಡೆಲ್ಲಿಯಿಂದೆಲ್ಲ ಎಲ್ಲೆಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇಟ್ಕೊಂಡು ಅಲ್ಲಿರೋ ಮೆಕ್ಯಾನಿಕ್ಸ್ಗಳಿಗೆ ಯಾರು ಹೇಳ್ಕೊಡ್ತಾ ಇರ್ತಾರೆ, ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಡೆಲ್ಲಿ ಇರ್ಬೋದು, ಮುಂಬೈ ಇರ್ಬೋದು, ಮತ್ತು ಮಹಾರಾಷ್ಟ್ರ, ಕೋಲ್ಕತ್ತಾ, ವೆಸ್ಟ್ ಬೆಂಗಾಲು, ರಾಜಸ್ಥಾನ ಈ ಥರ ಎಲ್ಲ ಒಂದೊಂದು ಅಸೋಸಿಯೇಷನ್ಗಳು ಏನು ಮಾಡಿದ್ದಾರೆ, ಒಂದೊಂದು ಟ್ರೈನಿಂಗ್ ಸೆಂಟ್ರ್ ಇನ್ಸ್ಟಿಟ್ಯೂಟ್ ಇಟ್ಕೊಂಡಿದ್ದಾರೆ. ಅಂಥವ್ರನ್ನೆಲ್ಲ ಕರೆಸ್ತಾ ಇದ್ದೀವಿ. ಮತ್ತು ನಮ್ಮ ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ, ಪಾಂಡಿಚೇರಿ ಅಪ್ ಟು ಅಂಡಮಾನ್ವರೆಗೂ ನಾವು ರೀಚ್ ಮಾಡಿದ್ದೀವಿ. ಅಲ್ಲಿಂದ ಎಲ್ಲ ಮೆಕ್ಯಾನಿಕ್ಸ್ ಬರ್ತಾ ಇದ್ದಾರೆ. ಈ ಮೆಕ್ಯಾನಿಕ್ಸ್ ಗೆಟ್ ಟುಗೆದರ್ ಹೆಂಗೆ ಮಾಡ್ತಾ ಇದ್ದೀವಿ, ನಾವಿಲ್ಲಿ ಹೆಂಗೆ ಮಾಡ್ತಾ ಇದ್ದೀವಿ, ಅವ್ರು ಹೆಂಗೆ ಮಾಡ್ತಾ ಇದ್ದಾರೆ, BS6 ಗಾಡಿಗಳು ಹೆಂಗೆ ರಿಟರ್ನ್ ಮಾಡಿ ಕಳಿಸಿದ ಮೇಲೆ ಅಲ್ಲಿರೋ ನಮ್ಮ ಲೋಕಲ್ ಮೆಕ್ಯಾನಿಕ್ಸ್ಗಳಿಗೆ ಯಾರೂ ಟ್ರೈನ್ ಅಪ್ ಮಾಡಲ್ಲ. ಆ ಗಾಡಿಗಳು ನಿಂತೋಯ್ತು ಅಂದರೆ ಗಾಡಿನ ತೊಗೊಂಡು ಡೈರೆಕ್ಟಾಗಿ ಶೋರೂಮ್ಗೆ ಹೋಗೋಕ್ಕಾಯ್ತು. ಆ ಪರಿಸ್ಥಿತಿಗೆ ಎಲ್ಲ ಶೋರೂಮವರು ಮಾಡಿದ್ರು. ಅದನ್ನು ನಾವು BS6 ಟ್ರೈನಿಂಗ್ ಕೊಟ್ಟು ನಮ್ಮ ಮೆಕ್ಯಾನಿಕ್ಸ್ಗಳಿಗೆ ಇವಾಗ ಅವರೇ ಗಾಡಿಗಳು ಎಲ್ಲಿದೆ ಅಲ್ಲೇ ರೆಡಿ ಮಾಡೋಷ್ಟು ಒಂದು ಮಟ್ಟಕ್ಕೆ ರೆಡಿ ಆಗಿದ್ದಾರೆ. ನೀವಿನ್ನೂ ಹಂಗೆ ರೆಡಿ ಮಾಡ್ತೀವಿ. ಯಾಕಂದರೆ ಯಾರೂ ನಂಬ್ಕೊಂಡು ನಮಗಿಲ್ಲ. ನಮ್ಮಲ್ಲಿರೋರೆಲ್ಲ ಮೆಕ್ಯಾನಿಕ್ಸು ಅನ್ಎಜುಕೇಟೆಡ್ಸ್ ಮೆಕ್ಯಾನಿಕ್ಗಳೇ, ಆಯಿತಾ. ಕಸ್ಟಮರ್ಗಳಿಗೆ ಪಬ್ಲಿಕ್ಕಿಗೆ ಸರ್ವಿಸ್ ಮಾಡೋದಕ್ಕೆ ನಾವಿದ್ದೀವಿ. ಪಬ್ಲಿಕ್ಗಳು ಗಾಡಿನ ನಿಂತೋಯ್ತು ಕಳ್ಕೊಂಡು ಹೋಗ್ಬೇಕು ಅಂದರೆ ಅವ್ರನ್ನ ಕಳ್ಕೊಂಡು ಹೋಗಿ ಬಿಡದೆ ನಾವು ಅಲ್ಲೇ ರೆಡಿ ಮಾಡಬೇಕು. ಅಷ್ಟು ಕೆಲಸ ನಾವು ಕಲಿಬೇಕು. ಅಂದರೆ ಈ ಥರ ಯಾರು ಸಂಘದಲ್ಲಿ ಎಲ್ಲರೂ ಬಂದು ಕೈ ಜೋಡಿಸಿದ್ರೆ ಇದರಲ್ಲಿ ಉಪಯೋಗ ಆಗ್ತದೆ ಅಂತ ಹೇಳ್ತೀವಿ. ಜಿಲ್ಲೆಗಳಲ್ಲಿ ಇರ್ಬೋದು ಮತ್ತು ಹೋಬಳಿ ಮಟ್ಟದಲ್ಲಿ ಪ್ರತಿಯೊಬ್ಬರು ಕೂಡ ಎಜುಕೇಟ್ ಮಾಡ್ತಾಯಿದ್ವಿ. ಯಾವ ಥರ ಸ್ವಲ್ಪ ಟೆಕ್ನಾಲಜಿಕಲಿ ಅಂದರೆ ಮುಂದುವರೆದಿರುವಂಥ ಗಾಡಿಗಳಿವೆಲ್ಲ. ಹಾಗಾಗಿ ಅದನ್ನು ಏನು 17ನೇ ವರ್ಷದ ಸಮಾವೇಶದ ದಿನ ಒಂದು ಫ್ರೀ ಚೆಕಪ್ ಇರುತ್ತೆ. ಅಂದರೆ ಬೆಳಿಗ್ಗೆ 9ರಿಂದ 10 ಗಂಟೆವರೆಗೂ ಫ್ರೀ ಚೆಕಪ್ಸ್ ಇರುತ್ತೆ. ಮತ್ತು ಸ್ವಲ್ಪ ಗಾಡಿಗಳಿಗೆ ಅಂದರೆ ಎಷ್ಟು 9ರಿಂದ 10 ಗಂಟೆ ಒಳಗಡೆ ಎಷ್ಟು ಗಾಡಿ ಇರುತ್ತೆ ಅವ್ರಿಗೆಲ್ಲ ಫ್ರೀ ಆಯಿಲ್ ಚೇಂಜಸ್ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ. ಗಾಡಿಗಳನ್ನ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಸ್ವಲ್ಪ ಶೋಗೆ ಅಂತ ಇಟ್ಟಿರ್ತಾರೆ. ಅಂಥ ಗಾಡಿಗಳನ್ನ ಕೂಡ ಅಲ್ಲಿ ಪ್ರದರ್ಶನ ಮಾಡಿರ್ಬೋದು. ಮತ್ತು UT ಕಾಗದ್ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ರಾಮಲಿಂಗಾರೆಡ್ಡಿ ಅವರು ಇರ್ಬೋದು, ಸಂತೋಷ್ ಲಾಡ್ ಇರ್ಬೋದು, ಮತ್ತು ನಾರಾಯಣ್ ಗೌಡರು, ಸಲೀಂ ಅಹಮದ್ ಮತ್ತು ಆರಾಧ್ಯ ಅವರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಾವು ಸೆಸ್ ಕಲೆಕ್ಟ್ ಮಾಡಿ ಆ ಸೆಸ್ಸಿಂದ ನಮ್ಮ ಏನು ಮೆಕ್ಯಾನಿಕ್ಸ್ನ ನಿಧಿನ ಒಂದು ಸಂಗ್ರಹಿಸಿ ಅವ್ರಿಗೆ ಉಪಯೋಗ ಆಗುವಂಥ ಏನು ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, ಮತ್ತು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಇರ್ಬೋದು, ಮತ್ತು ಅವ್ರ ಮಕ್ಕಳಿಗೆ ವಿಮೆ ಇರ್ಬೋದು, ಮತ್ತು ಕಾಲೇಜ್ಗೆ ಸ್ಕೂಲ್ಗೆ ಇರ್ಬೋದು, ಒಳ್ಳೆ ಎಜುಕೇಷನ್ಗೆ ಅವ್ರಿಗೆ ಉಪಯೋಗ ಆಗುವಂಥ ಒಂದು ವಿಚಾರ. ಸರ್ಕಾರ ಮೋಟರ್ ಸೈಕಲ್ ಆ್ಯಕ್ಟ್ ಅಡಿಲಿ ನಮ್ಮನ್ನ ತೊಗೊಂಡಿದ್ದಾರೆ ಮೆಕ್ಯಾನಿಕ್ಸ್ನ. ಆ ಆ್ಯಕ್ಟ್ ಅಡಿಲಿ ಇವಾಗ ಸೆಸ್ ಕಲೆಕ್ಟ್ ಮಾಡೋದು ಕೂಡ ಅವರು ಒಪ್ಕೊಂಡಿದ್ದಾರೆ. ಅವ್ರಿಗೆ ಯಾವುದು ಹೊಸ ಸ್ಪೇರ್ ಪಾರ್ಟ್ಸ್ ಬರುತ್ತೆ, ಅದು ಯಾವ ಥರ ಇರುತ್ತೆ ಅಂದರೆ ಕಂಪ್ನಿಗೆ ಈಕ್ವಲೆಂಟ್ ಆದಂಥ ಸ್ಪೇರ್ ಪಾರ್ಟ್ಸ್ನ ಒಂದಷ್ಟು ಬಿಡಿಭಾಗ ಪ್ರದರ್ಶನಗಳು ಕೂಡ ಇಲ್ಲಿ ಇಟ್ಟಿದ್ವಿ. ಅಂದರೆ ಯಾವ ಪಾರ್ಟ್ಸು ಯಾವ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಮಾಡ್ತಾ ಇದೆ, ಇದು ಕಂಪ್ನಿಗೆ ಸಪ್ಲೈ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ತಿಳ್ಕೊಳ್ಳೋಂಥ ವಿಚಾರ ಕೂಡ. ಆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಕೂಡ ಟ್ರೈನಿಂಗ್ನ ಆಲ್ರೆಡಿ ನಮ್ಮ KTWOT ವತಿಯಿಂದ ಶುರು ಮಾಡಿದ್ದೀವಿ. ಇದು ಕೂಡ ಇದರಿಂದ 20,000 ಜನ ಸೇರುವಂಥ ನಮ್ಮ ಉದ್ದೇಶ ನಮ್ಮ ದೇಶದಿಂದ ಎಲ್ಲ ಕಡೆಯಿಂದಲೂ ಕೂಡ ಬರ್ತಾ ಇದೆ. ಮತ್ತು ಸೌತ್ ಇಂಡಿಯಾದ ಎಲ್ಲ ತಮಿಳುನಾಡು, ಆಂಧ್ರ, ಕೇರಳ, ತೆಲಂಗಾಣ ಪ್ರತಿಯೊಂದು ಜಿಲ್ಲೆಗಳಿಂದ ಎಲ್ಲ ಇದರಿಂದ ಕೂಡ ಬರ್ತಾ ಇದ್ದಾರೆ. ಹಂಗಾಗಿ ಮೆಕ್ಯಾನಿಕ್ಸ್ಗಳು ಒಟ್ಟಾಗಿದ್ದೀವಿ. ಯಾವುದೇ ಥರ ಒಂದು ಸಮಸ್ಯೆ ಬಂದರೆ ಮುಂದಿನ ದಿನಗಳು ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಈ ಶೋರೂಮ್ಗಳವರು ಈಗ ಏನಾಗ್ತಾಯಿದೆ ಅಂದರೆ ಶೋರೂಮ್ಸ್ ಅವ್ರು ಏನು ಮಾಡ್ತಾರೆ, ಎಲೆಕ್ಟ್ರಿಕಲ್ ವೆಹಿಕಲ್ ಅವರು ಹೊರಗಡೆಯವರಾಗಿ ಕೆಲಸ ಮಾಡಬೇಕು, ಒಂದು ಸಂಘಟನೆನ ಬಲಪಡಿಸುವಂಥ ಕೆಲಸ ಮಾಡ್ತಾಯಿದ್ವಿ.